ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ನಾನಿವತ್ತು ಕರ್ನಾಟಕದ ಸ್ಪೆಷಲ್ ಅಂದರೆ ನಮ್ಮೂರಿನ ಸ್ಪೆಷಲ್ ಹೀರೆಕಾಯಿ ಮಸ್ಕಾಯಿ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತೇಳಿ ಒಂದು ಸಾರಿ ನೋಡ್ಕೊಂಬರೋಣ. ನಾನಿಲ್ಲೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ತೊಗರಿಬೇಳೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಅರ್ಧ kg ಆಗೋಷ್ಟು ಹೀರೆಕಾಯಿನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತಿದ್ದೀನಿ. ಹಾಗೆ ನಾಟಿ ಟೊಮೆಟೊ 2 ಕಟ್ ಮಾಡಿಟ್ಟಿದ್ದೆ, ಅದು ಕೂಡ ಇದ್ರ ಜೊತೆಯಲ್ಲೇ ಹಾಕ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಚಿಕ್ಕದು 2 ಈರುಳ್ಳಿನ ಕಟ್ ಮಾಡಿಟ್ಟಿದ್ದೆ, ಅದನ್ನು ಇದರಲ್ಲೇ ಸೇರಿಸ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ನೀವು ಹಾಕ್ಕೊಳ್ಳಿ. ನಾನಿಲ್ಲಿ ನಮಗೆ 4 ತುಂಬ ಖಾರ ಇರೋವಂಥ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಕೂಡ ಹಾಕ್ಕೋಬೇಕಾಗತ್ತೆ. ನಾನಿಲ್ಲೊಂದು ಚಿಕ್ಕ ಗೆಡ್ಡೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಅರಿಶಿನದ ಪುಡಿ 1/4 ಟೀ ಸ್ಪೂನ್ ಅರಿಶಿನದ ಪುಡಿ ಹಾಕ್ಕೋಬೇಕಾಗತ್ತೆ. ಜೊತೆಗೆ 1 ಸ್ಪೂನಷ್ಟು ಜೀರಿಗೆ, 2 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಇಷ್ಟೆಲ್ಲ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅರಿಶಿನ ಹಾಕಿರೋದ್ರಿಂದ ಫಸ್ಟ್ ನೀರು ಹಾಕೋದ್ರಿಂದ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಇನ್ನೇನು ಕೂಗಿಸೋ ಟೈಮ್ಗೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಅದ್ರ ಜೊತೆಗೆ ರುಚಿಗೆ ಸಾಕಾಗುವಷ್ಟು ಉಪ್ಪು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗಿಷ್ಟೇ, ಇದನ್ನು ಏನು ಮಿಕ್ಸ್ ಮಾಡಿದ್ವಲ್ಲ ಇದನ್ನೆಲ್ಲ 1 ರಿಂದ 2 ವಿಷಲ್ ಆದರೆ ಸಾಕಾಗತ್ತೆ. ಎಲ್ಲ ನೀಟಾಗಿ ಬಂದಿರುತ್ತೆ. ನಾವು 2 ವಿಷಲ್ನ ಇದನ್ನು ಮಿಕ್ಸ್ ಮಾಡಿ ಆದಮೇಲೆ ಕೂಗಿಸ್ಕೋಬೇಕಾಗತ್ತೆ. ಲಿಡ್ ಕ್ಲೋಸ್ ಮಾಡಿ ನಾನು 2 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ ಅನ್ನಕ್ಕೆ, ಮುದ್ದೆಗಂತೂ. ನೋಡಿ, ವಿಷಲ್ ಕೂಗಿದೆ, ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ. ನೀವು ಮಸಿಯೋ ಹಾಗಿದ್ರೆ ಮಸಿಬೋದು, ಇಲ್ಲ ಮಿಕ್ಸಿಯಲ್ಲಾದರೂ ನಾವು ರುಬ್ಕೋಬೋದು. ನೋಡಿ, ನೀಟಾಗಿ 2 ವಿಷಲ್ಗೆ ನೀಟಾಗಿ ಎಲ್ಲ ಬೆಂದೋಗಿದೆ. ನಾನು ಇದನ್ನು ಮಿಕ್ಸಿಯಲ್ಲೇ ರುಬ್ಕೊತೀನಿ. ನೋಡಿ, ಇದನ್ನು ಹಾರಿದ ಮೇಲೆ ನಾನು ಮಿಕ್ಸಿಯಲ್ಲಿ ರುಬ್ಬಿ ರೆಡಿ ಮಾಡ್ಕೊತೀನಿ. ಈಗ ಹಾರಿದೆ, ನಾನೊಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆನೂ ಹಾಕ್ಕೊತಾ ಇದ್ದೀನಿ. ಜೊತೆಗೆ ಜೀರಿಗೆ ಕೂಡ ಸೇರಿಸ್ಕೊತೀನಿ. 2 ಒಣಮೆಣಸಿನ್ಕಾಯಿನ ಕಟ್ ಮಾಡಿ ನಾನು ಇದ್ರ ಜೊತೆನಲ್ಲಿ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಈರುಳ್ಳಿನ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ. ಇದನ್ನಿಷ್ಟನ್ನು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ನಾವು ಏನು ರುಬ್ಬೋದಕ್ಕೂ ಮುಂಚೆ ಅದು ಬೇಳೆದು ನೀರಿತ್ತಲ್ಲ, ಅದನ್ನು ನಾನು ಇದರಲ್ಲಿ ಸೇರಿಸ್ಕೊತೀನಿ ಮೊದಲೇ. ತುಂಬ ರುಚಿಯಾಗಿರುತ್ತೆ. ಈಗ ರುಬ್ಬಿದಂತಹ ಮಸ್ಕಾಯಿ ಕೂಡ ನಾನು ಇದ್ರ ಜೊತೆಯಲ್ಲೇ ಸೇರಿಸ್ಕೊತೀನಿ. ರುಚಿಗೆ ಬೇಕಾದರೆ ಎಕ್ಸ್ಟ್ರಾ ಉಪ್ಪು ಹಾಕ್ಕೋಬೋದು, ಇಲ್ಲಾಂದರೆ ಇನ್ನೂ ಬೇಡ, ಸಾಕಾಗುತ್ತೆ ಅಂದರೆ. ನನಗೆ ಉಪ್ಪು ಸಾಕಾಗಿತ್ತು, ನಾನು ಅದಕ್ಕೆ ಉಪ್ಪೇನು ಆ್ಯಡ್ ಮಾಡಿಲ್ಲ. ತುಂಬ ಸಿಂಪಲ್ಲಾಗಿ ಬೇಗ ಮಾಡುವಂಥ ಸಾರು, ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೀವು ನಿಮ್ಮ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತೇಳಿ ಕೇಳ್ಕೊತೀನಿ. ಸೊ ಹಾಗೆ ತುಂಬ ಇಷ್ಟ ಆಯಿತು ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಈ ರೀತಿ ನಾವು ಒಂದು ಹಳೆ ಕಾಲದ್ದು ಸಾರೆಲ್ಲ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೂ ಇಷ್ಟ ಆಗುತ್ತೆ, ಅವರಿಗೂ ಗೊತ್ತಾಗುತ್ತೆ ಯಾವ ಥರ ಅಂತೇಳಿ. ಇದಂತೂ ಖುಷಿಯಾಗಿ ಊಟ ಮಾಡ್ತಾರೆ. ಇದ್ರ ಮೇಲೆ ಬಿಸಿ ಅನ್ನಕ್ಕೆ ಅವರಿಗೆ ಒಂಚೂರು ತುಪ್ಪ ಹಾಕಿ ಕೊಟ್ರಂತೂ ಬೇಡ ಅಂತ ಹೇಳೋ ಹಾಗೇ ಇಲ್ಲ, ಅಷ್ಟು ಚೆನ್ನಾಗಿ ಊಟ ಮಾಡ್ತಾರೆ ಮಕ್ಕಳು ಕೂಡ. ನೀವು ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನೋಡಿ, ಇವಾಗ ಒಂದು ಸ್ವಲ್ಪ ನೀರು ಸೇರಿಸಾದ್ಮೇಲೆ ಕುದ್ದಿದೆ. ಇದು ಸಾಕಾಗುತ್ತೆ, ಒಂದು ಕುದಿ ಬಂದರೆ ಸಾಕು. ಯಾಕೆಂದರೆ ಇದು ಆಲ್ರೆಡಿ ಕೂಗಿರೋದ್ರಿಂದ ಒಂದೇ ಕುದಿಗೆ ಸಾಕಾಗುತ್ತೆ. ಈಗ ನನಗೆ ಸಾರು ರೆಡಿ ಆಗಿದೆ ಫ್ರೆಂಡ್ಸ್. ನೋಡಿದ್ರಲ್ಲ, ಇಷ್ಟೇ, ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ಹೀರೆಕಾಯಿ ಮಸ್ಕಾಯಿ. ಸೊ ಟ್ರೈ ಮಾಡೋದನ್ನು ಮರಿಬೇಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.